ಕನ್ನಡಿಗರ ಮಡಿಲಿಗೆ ಕನ್ನಡದ್ದೇ ಮತ್ತೊಂದು ಸುದ್ದಿವಾಹಿನಿ ಲೋಕಾರ್ಪಣೆಗೊಂಡಿದೆ. ಇಂದಿನಿಂದ ನಮ್ಮ ವಾಹಿನಿ ನಿಮ್ಮ ಮನೆಗಳಲ್ಲಿ ಪ್ರಸಾರವಾಗ್ತಾ ಇದೆ. ಈ ಹೊತ್ತಿನಲ್ಲಿ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಶುಭಾಶಯ ಕೋರಿದ್ದಾರೆ. ವೀಕ್ಷಕರೇ, NP ಸರ್ ರೆಕಾರ್ಡಿಂಗ್ ಅಲ್ಲಿ ಬ್ಯುಸಿಯಾಗಿದ್ರು. ಇವತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಡಿಜಿಟಲ್ ಲಾಂಚ್ ಅನ್ನ ಮಾಡೋದಕ್ಕೆ ಸಿಕ್ಕಿದ್ದಾರೆ. ಅವರ ಅಮೃತ ಹಸ್ತಗಳಿಂದ ಕರ್ನಾಟಕ ನ್ಯೂಸ್ ಬೀಟ್ ಡಿಜಿಟಲ್ ಲಾಂಚ್ ಆಗಬೇಕು ಅನ್ನೋದು ಕೂಡ ನಮ್ಮ ಬಯಕೆ ಆಗಿತ್ತು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಡಿಜಿಟಲ್ ಲಾಂಚ್ ಅನ್ನ ನೀವೇ ಮಾಡಿಕೊಡ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಈಗಾಗಲೇ ಯೂಟ್ಯೂಬ್ನಲ್ಲಿ ಭಾಳಷ್ಟು ಹೆಸರನ್ನು ಮಾಡಿದೆ. ವರದಿಗಳ ಮೂಲಕ, ಇಂಟರ್ವ್ಯೂಗಳ ಮೂಲಕ ಒಂದು ಸ್ಯಾಟಲೈಟ್ ಚಾನಲ್ ಮಾಡಬಹುದಾದ ಕೆಲಸವನ್ನು ಕರ್ನಾಟಕ ನ್ಯೂಸ್ ಬೀಟ್ ಈಗಾಗಲೇ ಮಾಡ್ತಾ ಬಂದಿದೆ. ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ನ್ಯೂಸ್ ಬೀಟ್ TV ಆಗ್ತಾಯಿದೆ. ಈ TVಯ ಡಿಜಿಟಲ್ ಅನ್ನು ನಾನಿವತ್ತು ಅನಾವರಣ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗ್ತಿದೆ. ಹೊಸ ರೂಪದಲ್ಲಿ ಸುದ್ದಿಗಳನ್ನು ತೀರಾ ರೋಚಕವಾಗಿ ಹೇಳುವ ಭರದಲ್ಲಿ ಒಂದು ರೀತಿ ಬೇರೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ಈ ಕಾಲಘಟ್ಟದಲ್ಲಿ ಭಾಳ ನಿಖರವಾದ, ಒಳ್ಳೆಯ, ನ್ಯಾಯವಾದ, ಸರಿಯಾದ, ಸತ್ಯವಾದ ಸುದ್ದಿಗಳನ್ನು ಕರ್ನಾಟಕ ನ್ಯೂಸ್ ಬೀಟ್ ಪ್ರಸ್ತುತಪಡಿಸುತ್ತೆ ನಿಮಗೆ ಅಂತ ನಂಬುತ್ತಾ, ಮತ್ತು ಅವರ ಇಡೀ ತಂಡಕ್ಕೆ, ಸಿಬ್ಬಂದಿ ಏನಿದ್ದಾರೆ, ಮಾಲೀಕರಿಂದ ಸಿಬ್ಬಂದಿಗಳ ತನಕ ಪ್ರತಿಯೊಬ್ಬರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ವಿಜಯದಶಮಿ ಕರ್ನಾಟಕ ನ್ಯೂಸ್ ಬೀಟ್ನ ಎಲ್ಲ ತಂಡಕ್ಕೆ ಒಂದು ಒಳ್ಳೆಯ ವಿಜಯವನ್ನು ನೀಡಲಿ ಅಂತ ಆಶಿಸ್ತೀನಿ. ಶುಭವಾಗಲಿ.